ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಒಬ್ಬರು ಕನ್ನಡದ ಸಾಹಸ ಸಿಂಹ, ಮತ್ತೊಬ್ಬರು ಇಂಡಿಯಾದ ಸೂಪರ್ ಸ್ಟಾರ್. ಆದರೆ ಇವರಿಬ್ಬರ ಮಧ್ಯೆ ಇದ್ದ ಸ್ನೇಹದ ಕತೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇದು ಕೇವಲ ಸ್ನೇಹ ಅಲ್ಲ, ಇದು ಗೌರವ, ನಂಬಿಕೆ ಮತ್ತು ಜೀವನದ ಬಾಂಧವ್ಯ. ಇದು ಡಾಕ್ಟರ್ ವಿಷ್ಣುವರ್ಧನ್ ರವರ ಮತ್ತು ರಜನಿಕಾಂತ್ ರವರ ಸ್ನೇಹದ ಕತೆ. 1970-80ರ ದಶಕದಲ್ಲಿ ದಕ್ಷಿಣ ಭಾರತ ಸಿನಿಮಾ ಬೆಳೆಯುತ್ತಿದ್ದ ಸಮಯ. ಆ ಸಮಯದಲ್ಲಿ ಇಬ್ಬರು ತಮ್ಮ ತಮ್ಮ ಇಂಡಸ್ಟ್ರಿಯಲ್ಲಿ ಬೆಳೆಯುತ್ತಿದ್ದರು. ಡಾಕ್ಟರ್ ವಿಷ್ಣುವರ್ಧನ್ ರವರು ಕನ್ನಡದಲ್ಲಿ ದೊಡ್ಡ ಹೆಸರು ಮಾಡಿದ್ದರು. ರಜನಿಕಾಂತ್ ರವರು ತಮಿಳು ಇಂಡಸ್ಟ್ರಿಯಲ್ಲಿ ಸ್ಟೈಲ್ ಐಕಾನ್ ಆಗಿದ್ದರು. ಒಂದು ಸಲಹೆ, ಜೀವನವನ್ನೇ ಬದಲಿಸಬಹುದು ಅಂತ ಕೇಳಿದ್ದೀರಾ? ಅದೇ ರೀತಿ ರಜನಿಕಾಂತ್ ರವರ ಜೀವನದಲ್ಲೂ ಆ ಒಂದು ಕ್ಷಣ ಬಂದಿತ್ತು. ವಿಷ್ಣುವರ್ಧನ್ ರವರ ಜೊತೆ ಸಹೋದರರ ಸವಾಲ್, ಗಲಾಟೆ, ಸಂಸಾರ ಸಿನಿಮಾಗಳಲ್ಲಿ ನಟಿಸಿದ ನಂತರ ಅವರಿಗೆ ಕನ್ನಡದಲ್ಲೂ ತಮಿಳಿನಲ್ಲೂ ಆಫರ್ಗಳು ಬರುತ್ತಿದ್ದವು. ಆ ಸಮಯದಲ್ಲಿ ಅವರು ಒಂದು ದೊಡ್ಡ ಗೊಂದಲದಲ್ಲಿದ್ದರು. ಯಾವ ಇಂಡಸ್ಟ್ರಿಯಲ್ಲಿ ಮುಂದುವರಿಯಬೇಕು? ಅಲ್ಲಿಗೆ ಬಂದರು ಕನ್ನಡದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು. ಅವರು ಪ್ರೀತಿಯಿಂದ ಒಂದು ಮಾತು ಹೇಳಿದರು, ತಮಿಳು ಇಂಡಸ್ಟ್ರಿಗೆ ಹೋಗು. ಆ ಒಂದು ಸಲಹೆ ಸಾಧಾರಣ ಮಾತಲ್ಲ, ಅದು ಒಂದು ದಾರಿ, ಒಂದು ತಿರುವು, ಒಂದು ಭವಿಷ್ಯ. ಆ ಸಲಹೆಯನ್ನು ಕೇಳಿ ರಜನಿಕಾಂತ್ ರವರು ತಮಿಳು ಚಿತ್ರರಂಗಕ್ಕೆ ಹೋದರು. ಮತ್ತೆ ಏನಾಯ್ತು ಗೊತ್ತಾ? ಅವರು ಆಗಿದ್ದು ಕೇವಲ ಹೀರೋ ಅಲ್ಲ, ಸೂಪರ್ ಸ್ಟಾರ್. ಇಂದು ವಿಶ್ವವೇ ಗುರುತಿಸುವ ಹೆಸರು. ಅದಕ್ಕೆ ಕಾರಣವಾದದ್ದು ಒಬ್ಬ ಸ್ನೇಹಿತನ ನಿಜವಾದ ಮಾರ್ಗದರ್ಶನ. ಅದಕ್ಕೆ ರಜನಿಕಾಂತ್ ಅವರು ವಿಷ್ಣುವರ್ಧನ್ ಅವರನ್ನು ಅಣ್ಣ ಅಂತ ಗೌರವದಿಂದ ಕರೆಯುತ್ತಿದ್ರು. ರಜನಿಕಾಂತ್ ಸೂಪರ್ ಸ್ಟಾರ್ ಆಗೋದಕ್ಕೆ ಕಾರಣ ವಿಷ್ಣುವರ್ಧನ್ ಅವರ ಒಂದು ಸಲಹೆ. ತಿಳಿದಿದೆಯಾ? ಇಂದು ಸೂಪರ್ ಸ್ಟಾರ್ ಆಗಿರುವ ರಜನಿಕಾಂತ್ ಅವರ ಸಿನಿ ಜೀವನದಲ್ಲಿ ಕನ್ನಡದ ಪಾತ್ರ ಎಷ್ಟು ದೊಡ್ಡದು ಅಂತ. ಅವರು ಮೊದಲಿಗೆ ಕನ್ನಡ ಸಿನಿಮಾಗಳಲ್ಲೇ ಕಾಣಿಸಿಕೊಂಡಿದ್ದರು. ಸಹೋದರರ ಸವಾಲ್ ಮತ್ತು ಗಲಾಟೆ, ಸಂಸಾರ ಸಿನಿಮಾಗಳಲ್ಲಿ ನಟಿಸಿ ಅವರು ತಮ್ಮ ಕರಿಯರ್ಗೆ ಸ್ಟಾರ್ಟ್ ಕೊಟ್ಟಿದ್ದರು. ಆ ಸಮಯದಲ್ಲಿ ಕನ್ನಡದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಒಂದು ವಿಶೇಷ ಬಾಂಧವ್ಯ ಬೆಳೆದಿತ್ತು. ಇದು ಕೇವಲ ಪರಿಚಯ ಅಲ್ಲ, ಇದು ಆತ್ಮೀಯ ಸ್ನೇಹ. ವಿಷ್ಣುವರ್ಧನ್ ಅವರು ರಜನಿಕಾಂತ್ ಅವರನ್ನು ತಮ್ಮನಂತೆ ನೋಡಿಕೊಂಡು ಪ್ರೀತಿಯಿಂದ ಸಲಹೆ ಕೊಡುತ್ತಿದ್ದರು. ಸಿನಿಮಾ ಆಯ್ಕೆ ಮಾಡೋದ್ರಿಂದ ಹಿಡಿದು ಜೀವನದ ನಿರ್ಧಾರಗಳವರೆಗೆ ಅವರು ನೀಡಿದ ಮಾರ್ಗದರ್ಶನ ರಜನಿಕಾಂತ್ ಅವರ ಜೀವನದಲ್ಲಿ ದೊಡ್ಡ ಪಾತ್ರ ವಹಿಸಿತು. ರಜನಿಕಾಂತ್ ಅವರು ಕೂಡ ಅದನ್ನು ಯಾವತ್ತೂ ಮರೆಯಲಿಲ್ಲ. ಅದಕ್ಕೆ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಅಣ್ಣ ಅಂತ ಕರೀತಿದ್ರು. ಇದು ಸ್ಟಾರ್ ಸ್ನೇಹ ಅಲ್ಲ, ಇದು ಜೀವನ ಬದಲಿಸಿದ ಸಂಬಂಧ. ರಜನಿಕಾಂತ್ ರವರ ಯಶಸ್ಸಿನ ಹಿಂದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಲಹೆ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ರವರು ಮತ್ತು ರಜನಿಕಾಂತ್ ರವರು ತಮಿಳು ಚಿತ್ರವೊಂದರಲ್ಲಿ ವಿಡುದಲೈನಲ್ಲಿ ತೆರೆ ಹಂಚಿಕೊಂಡಿದ್ದರು. ಆ ಸಮಯದಲ್ಲಿ ಇಬ್ಬರಿಗೂ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇತ್ತು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು 1978ರಲ್ಲಿ ಹೊಂಬಿಸಿಲು ಸಿನಿಮಾ ನಂತರ ಸಾಲು ಸಾಲು ಚಿತ್ರಗಳಲ್ಲಿ ಬುಕ್ ಆಗಿದ್ದರು. ಸುಮಾರು 1 ವರ್ಷಕ್ಕೆ 6 ಚಿತ್ರಗಳಲ್ಲಿ ನಟಿಸುತ್ತಿದ್ದರು. ಅಷ್ಟು ಬ್ಯುಸಿಯಾಗಿದ್ದರು. ಹಿಂದಿಯಲ್ಲಿ ಸಕ್ಸಸ್ ಆಗಿದ್ದ ಕುರ್ಬಾನಿ ಸಿನಿಮಾವನ್ನು ತಮಿಳಿನಲ್ಲಿ ಬಾಲಾಜಿ ಅವರು ರೈಟ್ಸ್ ಅನ್ನು ಪರ್ಚೇಸ್ ಮಾಡಿ ವಿಡುದಲೈ ಎಂಬ ಚಿತ್ರವನ್ನು ಮಾಡಿದ್ದರು. ಇದಕ್ಕೂ ಮುಂಚೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈಟಿ ಚಿತ್ರದಲ್ಲಿ ವಿಜಯಕಾಂತ್ ಜೊತೆಯಲ್ಲಿ ನಟಿಸಿದ್ದರು. ವಿಡುದಲೈನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಜೊತೆ ಖ್ಯಾತ ನಟ ಶಿವಾಜಿ ಗಣೇಶನ್ ರವರು ಆಕ್ಟ್ ಮಾಡಿದ್ದರು. ಶಿವಾಜಿ ಗಣೇಶನ್ ರವರ ಈ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಎಂದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಾಲ್ ಶೀಟ್ ಕೊಟ್ಟಿದ್ದರು. ಅವರ ಮೇಲೆ ಅಪಾರ ಗೌರವ ಹೊಂದಿದ್ದರು. ಈ ಚಿತ್ರದ ಚಿತ್ರೀಕರಣ ಹೊರದೇಶಗಳಲ್ಲಿ ಎಂದರೆ ಮಲೇಷಿಯಾ, ಜಪಾನ್ ಹಾಗೂ ಸಿಂಗಪುರ್ನಲ್ಲಿ ಅರ್ಧ ಭಾಗ ಮತ್ತು ಉಳಿದರ್ಧ ಭಾಗವನ್ನು ಕರ್ನಾಟಕ, ತಮಿಳುನಾಡು ಹಾಗೂ ಮುಂಬೈನಲ್ಲಿ ಚಿತ್ರೀಕರಣ ಮಾಡಿದ್ದರು. ಈ ಚಿತ್ರಕ್ಕೆ ನಾಯಕಿಯಾಗಿ ಮಾಧವಿಯನ್ನು ಆಯ್ಕೆ ಮಾಡಿದ್ದರು. ಈ ಚಿತ್ರವನ್ನು 11/4/1986ರಂದು ರಿಲೀಸ್ ಮಾಡಿದ್ದರು. ಈ ಚಿತ್ರ ತಮಿಳುನಾಡು ಮತ್ತು ಕರ್ನಾಟಕದಲ್ಲೂ ಒಳ್ಳೆ ಓಪನಿಂಗ್ ಪಡೆದುಕೊಂಡಿತ್ತು. ಹಾಡುಗಳು ಸೂಪರ್ ಹಿಟ್ ಆಗಿದ್ದವು. ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಇಂಟ್ರೊಡಕ್ಷನ್ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಥಿಯೇಟರ್ಗಳಲ್ಲಿ ಸಿಳ್ಳೆ ಚಪ್ಪಾಳೆಯಿಂದ ಕೂಡಿತ್ತು. ರಜನಿಕಾಂತ್ ಅವರ ರಾಜ ಪಾತ್ರಕ್ಕಿಂತ ವಿಷ್ಣುವರ್ಧನ್ ಅವರ ಅಮರ್ ಪಾತ್ರ ಹೆಚ್ಚು ವಿಭಿನ್ನತೆಯಿಂದ ಕೂಡಿತ್ತು.
ಪೊಲೀಸ್ ಪಾತ್ರದಲ್ಲಿ ಶಿವಾಜಿ ಗಣೇಶನ್ ರವರು ಅದ್ಭುತವಾಗಿ ನಟಿಸಿದ್ದರು. ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು, ರಜನಿಕಾಂತ್ ರವರು ಮತ್ತು ಶಿವಾಜಿ ಗಣೇಶನ್ ರವರ 3 ಸೂಪರ್ ಸ್ಟಾರ್ಗಳ ನಡುವೆ ಪೈಪೋಟಿ ಏರ್ಪಟ್ಟಂತೆ ನಟಿಸಿದ್ದರು. ರಜನಿಕಾಂತ್ ರವರು ಸಂದರ್ಶನವೊಂದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ಅಣ್ಣನ ತರ ನನ್ನನ್ನು ನೋಡಿಕೊಂಡಿದ್ದರು. ನಾನು ಸಿನಿಮಾ ರಂಗಕ್ಕೆ ಬಂದಾಗ ಡಾಕ್ಟರ್ ವಿಷ್ಣುವರ್ಧನ್ ರವರು ಸ್ಟಾರ್ ಆಗಿದ್ದರು. ಅವರ ಜೊತೆ ಸ್ನೇಹ ಒಡನಾಟವಿದ್ದರೆ ಅವರು ಏನು ಅಂತ ತಿಳಿಯುತ್ತದೆ. ನನ್ನ ಆರಂಭದ ದಿನಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ಕೊಟ್ಟ ಪ್ರೀತಿ, ಎನ್ಕರೇಜ್ ನಾನು ಮರೆಯೋದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನಿಜಕ್ಕೂ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಡಾಕ್ಟರ್ ವಿಷ್ಣು ದಾದಾರವರ ಮೇಲೆ ಅಪಾರ ಅಭಿಮಾನ, ಗೌರವ ಭಾವನೆ ಹೊಂದಿದ್ದರು. ಸಿನಿಮಾ ರಂಗದಲ್ಲಿ ಒಳ್ಳೆ ಸ್ಟಾರ್ ಆಗಬಹುದು, ಬೇಕಾದಷ್ಟು ದುಡ್ಡು ಮಾಡಬಹುದು, ಆದರೆ ಒಳ್ಳೆ ಹೆಸರು ಗಳಿಸಲು, ಜನರ ಹೃದಯದಲ್ಲಿ ನೆಲೆಸಲು ಪುಣ್ಯ ಮಾಡಿರಬೇಕು. ಅಂತ ಮಹಾನ್ ಪುಣ್ಯವಂತ ನಿಮ್ಮೆಲ್ಲರ ಸಾಹಸ ಸಿಂಹ, ಕರ್ನಾಟಕ ರತ್ನ, ಅಭಿನವ ಭಾರ್ಗವ, ಮೈಸೂರು ರತ್ನ, ಕೋಟಿಗೊಬ್ಬ ಡಾಕ್ಟರ್ ವಿಷ್ಣು ದಾದಾರವರು. ಅಪ್ಪಟ ಡಾಕ್ಟರ್ ವಿಷ್ಣು ದಾದಾರವರ ಅಭಿಮಾನಿಗಳು ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಜೈ ವಿಷ್ಣು ದಾದಾ ಎಂದು ಕಮೆಂಟ್ ನಲ್ಲಿ ಬರೆಯಿರಿ. ಧನ್ಯವಾದಗಳು ಅಭಿಮಾನಿಗಳೇ.